ಶ್ರೀಮತಿ ವರ್ಷಾ ಕುಲಕರ್ಣಿ ಅವರ ಅತ್ತೆ ಶ್ರೀಮತಿ ಮನೀಷಾ ಕುಲಕರ್ಣಿ. ವಯಸ್ಸು 69 ವರ್ಷ. ಅವರಿಗೆ ಲಿವರ್ ಸಿರೋಸಿಸ್ ಎಂಬ ಗಂಭೀರ ರೋಗ ಇತ್ತು. ರೋಗವು ತುಂಬ ಹೆಚ್ಚಾಗಿ ಹೋಗಿದ್ದರಿಂದ ವೈದ್ಯರು ಮುಂದಿನ ಚಿಕಿತ್ಸೆಗಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತೆ ಸಲಹೆ ನೀಡಿದ್ದರು. ಕುಟುಂಬಕ್ಕೆ ಇದು ಅತ್ಯಂತ ಕಠಿಣ ಸಮಯವಾಗಿತ್ತು, ಏಕೆಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದು ದೊಡ್ಡ ಮತ್ತು ಅಪಾಯಕಾರಿಯಾದ ಪ್ರಕ್ರಿಯೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಸೊಸೆ ವರ್ಷಾ ಕುಲಕರ್ಣಿ ಚಿಕಿತ್ಸೆಗಾಗಿ ಇನ್ನೊಂದು ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಿದರು. ನನ್ನ ಹೆಸರು ವರ್ಷಾ ಕುಲಕರ್ಣಿ. ನನ್ನ ಅತ್ತೆ ಹೆಸರು ಮನೀಷಾ ಕುಲಕರ್ಣಿ. ವಯಸ್ಸು 69 ವರ್ಷ. ಅವರಿಗೆ ಲಿವರ್ ಸಿರೋಸಿಸ್ ಇತ್ತು. ಅವರು ಸರಿಯಾಗಿ ಊಟ ಮಾಡಲಾಗುತ್ತಿರಲಿಲ್ಲ. ಅವರಿಗೆ ಮೂತ್ರ ಮತ್ತು ಶುಗರ್ ಸಮಸ್ಯೆಯೂ ಇತ್ತು. ಅವರು ಯಾವಾಗಲೂ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದರು, ಅಂದರೆ ಅವರಲ್ಲಿ ಶಕ್ತಿಯೇ ಉಳಿದಿರಲಿಲ್ಲ. ಎಲ್ಲ ಔಷಧಿಗಳು ನಡೆಯುತ್ತಿದ್ದರೂ ಅವರಿಗೆ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ವೈದ್ಯರು ಹೇಳಿದ್ದು, ಇದು ಕೊನೆಯ ಔಷಧಿ ಮಾತ್ರೆ, ಇದರಿಂದ ಸ್ವಲ್ಪ ವಿಶ್ರಾಂತಿ ಸಿಗುವವರಿಗೆ ಮಾತ್ರ, ನಂತರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತದೆ. 15 ಆಗಸ್ಟ್ 2025ರಂದು ಮಾಡಿದ CT ಅಬ್ಡೋಮೆನ್ ಪೆಲ್ವಿಸ್ ಪರೀಕ್ಷೆಯಲ್ಲಿ ಮನೀಷಾ ಕುಲಕರ್ಣಿ ಅವರ ಲಿವರ್ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಈ ವರದಿಯ ಪ್ರಕಾರ ಲಿವರ್ನ ತುಂಡುಗಳಲ್ಲಿ ಅಸಾಮಾನ್ಯ ಬೆಳವಣಿಗೆ ಆಗಿ ಅನೇಕ ಸಣ್ಣ ಸಣ್ಣ ಗುಳ್ಳೆಗಳು ನಿರ್ಮಾಣವಾಗಿದ್ದವು ಮತ್ತು ಲಿವರ್ ಗಾತ್ರವೂ ಕೂಡ ಕಡಿಮೆಯಾಗಿತ್ತು. ಪೋರ್ಟಲ್ ವೇನ್ ಗಾತ್ರವು 15 ಮಿಮಿ ತನಕ ಹೆಚ್ಚಾಗಿತ್ತು. ಇದು ಲಿವರ್ ಮೇಲೆ ಹೆಚ್ಚಾದ ಒತ್ತಡವಿದೆ ಎಂಬ ಸೂಚನೆ ನೀಡುತ್ತದೆ. ಇದಲ್ಲದೆ ಹೊಟ್ಟೆಯಲ್ಲಿ ಬಹಳ ಪ್ರಮಾಣದಲ್ಲಿ ನೀರು ಕೂಡ ಸಂಗ್ರಹವಾಗಿತ್ತು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಅವರ ಕುಟುಂಬವು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಆಯ್ಕೆ ಮಾಡುವ ನಿರ್ಧಾರ ಕೈಗೊಂಡಿತ್ತು. ನಂತರ ನಾನು ಆನ್ಲೈನ್ನಲ್ಲಿ, ಯೂಟ್ಯೂಬ್ನಲ್ಲಿ ಇನ್ನೇನು ಆಯ್ಕೆಗಳು ಇವೆ ಎಂದು ನೋಡಿದೆ. ಆಗ ನನಗೆ ಮಾಡರ್ನ್ ಹೋಮಿಯೋಪ್ಯಾಥಿ ಎಂಬ ಹೆಸರು ತಿಳಿಯಿತು. ನಾನು ಬಹಳಷ್ಟು ರಿವ್ಯೂಗಳನ್ನು ಓದಿ ನಂತರ ಖಚಿತವಾಗಿ ನನ್ನ ಅತ್ತೆಯನ್ನು ಇಲ್ಲಿಗೆ ತರಬೇಕೆಂದು ನಿರ್ಧರಿಸಿದೆ. ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆ ಆರಂಭವಾದ ನಂತರ 10 ಮಾರ್ಚ್ 2026ರಂದು ಮತ್ತೆ ಪರೀಕ್ಷೆ ಮಾಡಿಸಲಾಯಿತು. ಈ ವರದಿಯಲ್ಲಿ ಮನೀಷಾ ಕುಲಕರ್ಣಿ ಅವರ ಲಿವರ್ನಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂತು. ಲಿವರ್ ಗಾತ್ರವು ಸುಧಾರಿಸಿಕೊಂಡು ಈಗ 12.1 ಸೆಂಟಿಮೀಟರ್ ಆಗಿತ್ತು ಮತ್ತು ಪೋರ್ಟಲ್ ವೇನ್ ಗಾತ್ರವೂ ಸಹ ಸಾಮಾನ್ಯವಾಗಿತ್ತು. ಜೊತೆಗೆ ಇಂಟ್ರಾಹೆಪಾಟಿಕ್ ಬಿಲಿಯರಿ ರ್ಯಾಡಿಕಲ್ಸ್ ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು. ಇದಲ್ಲದೆ CBD ಡೈಲೇಟೆಡ್ ಆಗಿರಲಿಲ್ಲ. ಇದರಿಂದ ಪಿತ್ತನಾಳಗಳಲ್ಲಿ ಯಾವುದೇ ಅಡ್ಡಿ ಇಲ್ಲವೆಂಬುದು ಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ಈ ವರದಿ ಮನೀಷಾ ಕುಲಕರ್ಣಿ ಅವರ ಲಿವರ್ ಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸ್ಥಿರತೆ ಉಂಟಾಗಿದೆ ಎಂದು ತೋರಿಸುತ್ತದೆ. ಅವರ ಆರೋಗ್ಯ ಮೊದಲಿಗಿಂತ ಬಹಳ ಉತ್ತಮವಾಗಿದೆ. ಈ ಸುಧಾರಣೆ ಇಷ್ಟು ಉತ್ತಮವಾಗಿದ್ದು ಮುಂದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿಲ್ಲ ಎಂಬ ನಿರೀಕ್ಷೆ ಮೂಡಿತು. ಒಂದು ಅರ್ಧ ತಿಂಗಳ ಬಳಿಕ ಅವರ ಆಹಾರ ಪಾನ ಸರಿಯಾಗತೊಡಗಿತು. ನಂತರ ಎಲ್ಲವೂ ಸರಿಯಾಯಿತು. ಅವರ ಆರೋಗ್ಯ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ಮೊದಲು ಅವರ ಲಿವರ್ ತುಂಬ ಕುಗ್ಗಿ ಹೋಗಿತ್ತು. ಈಗ ಅದು ಸಾಮಾನ್ಯ ಗಾತ್ರಕ್ಕೆ ಬಂದಿದೆ. LFT ಕೂಡ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ಈಗಾಗಲೇ 2-3 ವರದಿಗಳು ಬಂದಿವೆ. ಡಾಕ್ಟರ್ ವಿಜಯಕುಮಾರ್ ಮಾನೆ ಅವರ ಔಷಧಿಗಳು ತುಂಬ ಪರಿಣಾಮಕಾರಿಯಾಗಿದೆ. ಅವರ ಕಾರಣದಿಂದ ನಮ್ಮ ಅತ್ತೆಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಂಡುಬಂದಿದೆ. ಆದ್ದರಿಂದ ನಾನು ಎಲ್ಲರಿಗೂ ಹೇಳಲು ಬಯಸುತ್ತೇನೆ, ಯಾರಿಗಾದರೂ ಲಿವರ್ ಸಮಸ್ಯೆ ಇದ್ದರೆ ಈ ಚಿಕಿತ್ಸೆ ಪಡೆಯಿರಿ. ಇದಕ್ಕೆ ಯಾವುದೇ ಪಾರ್ಶ್ವ ಪರಿಣಾಮಗಳಿಲ್ಲ. ಒಂದು ಕಾಲದಲ್ಲಿ ಮನೀಷಾ ಕುಲಕರ್ಣಿ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾತ್ರರ ಏಕೈಕ ಆಯ್ಕೆ ಎಂದು ಹೇಳಲಾಗಿತ್ತು. ಆದರೆ ಇಂದು ಅವರ ಆರೋಗ್ಯದಲ್ಲಿ ಕಂಡುಬರುವ ಈ ಸುಧಾರಣೆ ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯಿಂದ ಸಾಧ್ಯವಾಗಿದೆ.